ಇನ್ನು ಸಂಸದರ ಅಮಾನತಿಗೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಸತ್ ಇತಿಹಾಸದಲ್ಲಿ ಇಷ್ಟೊಂದು ಸಂಸದರನ್ನ ಅಮಾನತು ಮಾಡಲಾಗಿದೆ. ಚರ್ಚೆ ಬೇಡ ಎಂದು ಅಮಾನತು ಮಾಡಿದ್ರೆ ಇದನ್ನ ಏನು ಅಂತ ಹೇಳಬೇಕು? ಇಷ್ಟೊಂದು ಸಂಸದರನ್ನ ಅಮಾನತು ಮಾಡೋದು ಅಂತ ಅಂದ್ರೆ ಚರ್ಚೆ ಬೇಡ ಅಂತ ಅರ್ಥ. ಹಾಗಾದ್ರೆ ಇದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರೆಯಬೇಕಾ? ಇದೇನು ಸರ್ವಾಧಿಕಾರನ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸಂಸತ್ತಿನ ಇತಿಹಾಸದಲ್ಲಿ ಒಂದು ಸೆಷನ್ನಲ್ಲಿ ಇಷ್ಟೊಂದು ಜನರನ್ನ ಅಮಾನತ್ ಮಾಡಿದ್ದಂಥ ನಿದರ್ಶನ ಇಲ್ಲ. ಈ 141 ಆದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರಿಬೇಕಾ? ಹಾಗಾದರೆ ಏನಿದು ಸರ್ವಾಧಿಕಾರನ? ಸರ್ವಾಧಿಕಾರದಲ್ಲೂ ಕೂಡ ಹಿಂಗೆ ಮಾಡಲ್ಲ. MLAಗಳನ್ನೆಲ್ಲ ಸಸ್ಪೆಂಡ್ ಮಾಡಿ ಹೊರಗಿಟ್ಟು ಅವರು ಪಾರ್ಲಿಮೆಂಟ್ ನಡೆಸ್ತೀವಿ ಅಂತಂದರೆ ಅದು ಪ್ರಜಾಪ್ರಭುತ್ವ ಅಂತ ಕರೆಯೋಕ್ಕಾಗತ್ತಾ? ಚರ್ಚೆ ಮೂಲಕ ಪರಿಹಾರಗಳನ್ನು ಕಂಡುಹಿಡ್ಕೋಬೇಕು. ಚರ್ಚೆ ಮೂಲಕ ದೇಶದ ಅಭಿವೃದ್ಧಿಯನ್ನು ಮಾಡಬೇಕು. ನಾವು ಚರ್ಚೆನೇ ಬೇಡ ಅಂತ ಅನ್ನೋದಾದರೆ ಅದು ಸರ್ವಾಧಿಕಾರ ಅಂತ ಆಯ್ತದೆ. ಮತ್ತು ಯಾವಾಗಲೂ ಕೂಡ ಒಳ್ಳೆಯ ಸರ್ಕಾರ ಅಂತಂದರೆ